ಎಲ್ಲ ಸದಸ್ಯರೇ, ವಿವಿಧ ಸಂಘಟನೆಗಳ ಮುಖಂಡರೇ, ಪದಾಧಿಕಾರಿಗಳೇ, ಇಲಾಖೆಗಳಿಂದ ಬಂದಿದ್ದಂಥ ಎಲ್ಲ ನನ್ನ ಸಹೋದ್ಯೋಗಿ ಮಿತ್ರರೇ, ಪತ್ರಕರ್ತ ಮಿತ್ರರೇ, ವಿದ್ಯಾರ್ಥಿಗಳೇ, 75ನೇ ಸಂವಿಧಾನ ಆಚರಣೆ ಅಂಗವಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರ ರಥವನ್ನು ಇಡೀ ಕರ್ನಾಟಕ ರಾಜ್ಯಾದ್ಯಂತ ಪ್ರತಿ ಗ್ರಾಮ ಪಂಚಾಯತಿಗೆ ತಲುಪಿ ಪ್ರತಿ ಗ್ರಾಮ ಪಂಚಾಯತಿಯ ಹಳ್ಳಿಗಳಲ್ಲಿ ಸಂವಿಧಾನ ಕುರಿತು ಜಾಗೃತಿ ಮೂಡಿಸುವುದು ಮತ್ತು ಸಂವಿಧಾನ ಯಾವ ರೀತಿ ಬಂತು ಅಂತ ಹೇಳೋದಕ್ಕೆ ಮತ್ತು ಶಿಕ್ಷಣ ಇಲಾಖೆಯವರು ಮತ್ತು ಮಕ್ಕಳು ಎಲ್ಲರೂ ಬಂದು ಇಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡಿ ಮಾರಿಕೊಪ್ಪ ಗ್ರಾಮ ಪಂಚಾಯತಿಯಲ್ಲಿ ಇವತ್ತು ಈ ವೇದಿಕೆ ಮೇಲೆ ಆಗಿರ್ತಕ್ಕಂಥ ನಮ್ಮ ಗಣ್ಯರು ಮತ್ತು ಈ ಮುಂಭಾಗದಲ್ಲಿ ಕೂತ್ಕೊಂಡಿರ್ತಕ್ಕಂಥ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಹಿರಿಯ ಮುಖಂಡರು, ಶಾಲಾ ಮಕ್ಕಳು, ಇದೇ ರೀತಿ ನನಗೆ 2 ಮಾತು ಮಾತಾಡೋಕ್ಕೆ ಅವಕಾಶ. ಎಲ್ಲರೂ ನಮಸ್ಕಾರ, ಧನ್ಯವಾದ. ಮೊದಲನೇದಾಗಿ ಎಲ್ಲರಿಗೂ ಜೈ ಭೀಮ್. ಇವತ್ತಿನ ದಿವಸ ಏನು ಮಾರಿಕೊಪ್ಪ ಗ್ರಾಮ ಪಂಚಾಯತಿಯಲ್ಲಿ 75ನೇ ಸಂವಿಧಾನ ಜಾಥಾ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಕಾರ್ಯಕ್ರಮಕ್ಕೆ ವೇದಿಕೆ ಮೇಲೆ ಆಸೀನರಾಗಿರುವಂಥ ಎಲ್ಲರಿಗೂ ಜೈ ಭೀಮ್ ವಂದನೆಗಳು ಮತ್ತು ಮುಂಭಾಗದಲ್ಲಿರುವಂಥ ತಮ್ಮೆಲ್ಲರಿಗೂ ಜೈ ಭೀಮ್ ವಂದನೆಗಳು ಹೇಳುತ್ತಾ, ನಾವು ಸುಮಾರು 75 ವರ್ಷಗಳಾಯಿತು ಈ ಸಂವಿಧಾನವನ್ನು ರಚನೆ ಮಾಡಿ. ಆದರೂ ಕೂಡ ಜನರಲ್ಲಿ ಇದರ ಬಗ್ಗೆ ಅವೇರ್ನೆಸ್ಸು ತುಂಬ ಜನರಿಗೆ ಇಲ್ಲ. ಯಾಕಪ್ಪ ಸಂವಿಧಾನ ಬಂತು, ಏನಕ್ಕೆ ಬಂತು, ಇದ್ರ ಬಗ್ಗೆ ನಾವು ತಿಳ್ಕೊಂಡು ಯಾವ ಥರ ನಾವು ಮುಂದೆ ಹೋಗಬೇಕು. ಮುಖ್ಯವಾಗಿ ಹೇಳ್ಬೇಕಂದ್ರೆ ಮಹಿಳೆಯರು ಇವತ್ತಿನ ದಿವಸ ಏನು ನಮ್ಮ ಮುಂದೆ ಇರುವಂಥ ನಮ್ಮ ತಾಯಂದ್ರು ಏನಿದಾರೋ ಇವತ್ತು ಧೈರ್ಯವಾಗಿ ತಾವು ಮತ ಚಲಾಯಿಸ್ತೀರಂದ್ರೆ ಅದು ಬಾಬಾ ಸಾಹೇಬ್ ಅವರು ಕೊಟ್ಟಂಥ ಒಂದು ಕೊಡುಗೆ ಅಂತಲೇ ಹೇಳ್ಬೋದು. ಮತದಾನ ಇಲ್ಲ ಅಂದರೆ ಯಾವೊಬ್ಬ ರಾಜಕೀಯ ವ್ಯಕ್ತಿಗಳು ಆಗಲಿ ತಮ್ಮ ಮನೆ ಹತ್ರ ಯಾರು ಬರ್ತಾ ಇರಲಿಲ್ಲ. ಇವತ್ತಿನ ದಿವಸ ಅಕ್ಕ ಎಲ್ಲಿದೆ ಅಕ್ಕ, ಅಮ್ಮ ಬಾಮ್ಮ ಅಂತ ತಮ್ಮ ಮನೆ ಹತ್ರ ಯಾರಾದರೂ ಬಂದು ನಿಮ್ಮ ಹತ್ರ ಭಿಕ್ಷೆ ಬೇಡ್ತಾರೆ ಅಂದರೆ ಅದು ನಿಮಗೆ ಕೊಟ್ಟಂಥ ಒಂದು ಮತದಾನದ ಪವರ್. ಆ ಪವರಿಂದನೇ ಇವತ್ತು ಹೆಣ್ಣು ಗಂಡು ಭೇದವಿಲ್ದಿರ ತಾವೆಲ್ಲ ರೋಜಾರೋಷವಾಗಿ ಈ ದೇಶದಲ್ಲಿ ಬಾಳೋಕ್ಕೆ ಆಗ್ತಾ ಇದೆ. ಏನು ಈ ಭಾರತ ದೇಶದಲ್ಲಿ 79 ಕೋಟಿ ಮಹಿಳೆಯರು ಇದ್ದಾರೋ ಈ ಮಹಿಳೆಯರಿಗೆಲ್ಲರಿಗೂ ಸಮನಾದ ಹಕ್ಕು, ಸಮನಾದ ಬಾಲು, ಇದೆಲ್ಲನೂ ಯಾರಾದರೂ ಗಂಡಸರೇ ಆಗಲಿ ಯಾರೇ ಆಗಲಿ ತಮ್ಮ ಮೇಲೆ ಒಂದು ಜಗಳಕ್ಕೆ ಬಂದಾಗ ತಾವು ಧೈರ್ಯವಾಗಿ ಹೋಗಿ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡ್ಬೋದು. ಮುಖ್ಯವಾಗಿ ಮಹಿಳೆಯರಿಗೆ ಒಂದು ಪ್ರಾಮುಖ್ಯತೆಯನ್ನು ಹೆಚ್ಚಾಗಿ ಕೊಡ್ತಾ ಇದ್ದಾರೆ. ಯಾಕಂದರೆ ಮಹಿಳೆಯರು ಈ ದೇಶದಲ್ಲಿ ಎಲ್ಲರಿಗಿಂತನೂ ಅಭಿವೃದ್ಧಿ ಆಗಬೇಕು, ಎಲ್ಲರೂ ಸಮವಾಗಿರ್ಬೇಕಂತ ಬಾಬಾ ಸಾಹೇಬರ ಕನಸು. ಈಗಾಗಲೇ ಈ ಸಂವಿಧಾನ ಬಗ್ಗೆ ಕೂಲಂಕುಷವಾಗಿ ಕ್ಲೀನಾಗಿ ಎಲ್ಲ ನಮ್ಮ ವೇದಿಕೆ ಮೇಲೆ ಇದ್ದವರೆಲ್ಲ ನೀಟಾಗಿ ಹೇಳಿದ್ದಾರೆ. ಈ ಒಂದು ಅವಕಾಶ ಕೊಟ್ಟಂತ ಎಲ್ಲರಿಗೂ ಜೈ ಭೀಮ್.